ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡತ್ತೀನಿ ಅಂದ್ರೆ ಗೋಬಿ ಮಂಚೂರಿ ಮನೆಗೆ ಹಂಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ತೋರಿಸುತ್ತೀನಿ. ಬರ್ರಿ ಗೋಬಿ ಮಂಚೂರಿಗೆ ಏನೇನು ಬೇಕು ಅಂತ ನೋಡಮು. ನಾ ಇಲ್ಲಿ ಏನು ಮಾಡಿದೆ ಅಂದ್ರೆ ಒಂದು ಪತ್ತ ಗೋಬಿ ತೊಗೊಂಡಿನಿ, ಅದ್ರ ಜೊತೆಗೆ ಉಳ್ಳಾಗಡ್ಡಿ ಮತ್ತು ದೊಡ್ಡ ಮೆಣಸಿನಕಾಯಿ ಚೌಕೋನಿದಾಗ ಕಟ್ ಮಾಡಿ ತೊಗೊಂಡಿನಿ. ನೋಡಿರಿ ಈ ಥರ ಸಣ್ಣಗೆ ಕಟ್ ಮಾಡ್ಕೋರಿ ಗೋಬಿನ. ಅದರ ಸಂಗಟ್ಟೆ ಕಾರ್ನ್ಫ್ಲೋರ್ ತೊಗೊಂಡಿನಿ. ಇದು ಕಾರ್ನ್ಫ್ಲೋರ್ಲಿಂದ ಏನಾಗ್ತದಂದ್ರೆ ಬೈಂಡಿಂಗ್ ಸಿಗ್ತದೆ. ಅದ್ರ ಜೊತೆಗೆ ಮಸಾಲಗಳು ಸಾಸಸ್ಗಳು ಅಂದ್ರೆ ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್, ಇವು 3 ತೊಗೊಂಡಿನಿ ರೀ. ನಾ ಇಲ್ಲಿ ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಕಡಾಯಿ ತೊಗೊಂಡು ಅದ್ರಾಗ ಅವಾಗೆ ಏನು ಕಟ್ ಮಾಡ್ಕೊಂಡಿದ್ದೇವಲ್ಲ ಎಲ್ಲ ಗೋಬಿನ ಅದ್ರಾಗ ಹಾಕೋತೀನಿ ನೋಡಿರಿ. ಹಿಂಗೆ ಅಷ್ಟು ಎಲ್ಲ ಗೋಬಿ ಎಲ್ಲ ಹಾಕ್ಕೊಂಡು ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತೀನಿ ರೀ. ಇದರ್ಲಿಂದ ಕಾರ್ನ್ಫ್ಲೋರ್ ಮತ್ತು ಮೈದಾ ಏನದು ನೋಡಿರಿ ಎರಡರ್ಲಿಂದೇ ಗೋಬಿ ಮಂಚೂರಿಗೆ ಬೈಂಡಿಂಗ್ ಸಿಗ್ತದೆ. ಹಾಗಾಗಿ ನಾ ಇಲ್ಲಿ ಒಂದು 2-3 ಚಮಚದಷ್ಟು ಮೈದಾ ಮತ್ತು ಒಂದು 4-5 ಚಮಚದಷ್ಟು ಕಾರ್ನ್ಫ್ಲೋರ, ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊತೀನಿ. ಹಿಂಗೆ ಚಲೋ ಹೊತ್ನಾಗಿ ಡ್ರೈ ಮಿಕ್ಸ್ ಆದಮೇಲೆ ಈಗ ಏನು ಮಾಡ್ತೀನಿ ಅಂದ್ರೆ ನಾ ಒಂದು ಸ್ವಲ್ಪ ಸೋಯಾ ಸಾಸ್, ಅದು ಏನು ಹಿಟ್ಟು ಕಲಿಸ್ಕೊತೀವಲ್ಲ ಅದ್ರಾಗೆ ಹಾಕೋತೀನಿ ಅಂದ್ರೆ ಒಂದು ಟೇಸ್ಟ್ ಚೆಂದಾಗಿ ಬರ್ತದೆ ಅಂಥೇಳಿ. ಈಗೇನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಿಟ್ಟು ಕಲಿಸ್ಕೋಬೇಕ್ರಿ. ಅಂದ್ರೆ ಗೋಬಿ ಮಂಚೂರಿದು ಏನು ಗೋಬಿ ಮಾಡೋಕೆ ತೊಗೋತೀವಲ್ಲ ಅದು ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ನೋಡಿರಿ. ಇಷ್ಟ ಆಯ್ತಂದ್ರೆ ಸಾಕು, ನಮ್ಗೆ ಕ್ರಿಸ್ಪಿಯಾಗಿ ಗೋಬಿ ಬರ್ತಾವೆ ನೋಡಿರಿ. ಈಗೇನು ಮಾಡ್ತೀನಿ ಅಂದ್ರೆ ಮತ್ತೊಂದು ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದಾರೆ. ಎಣ್ಣೆ ಕಾಯ್ದದ. ಈಗ ಅದೇನು ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ ಅದರಲ್ಲಿಂದ ಸಣ್ಣ ಉಂಡೆ ತೊಗೊಂಡು ಬಿಡ್ತೀನಿ ರೀ. ನೀವು ಬೇಕಂದ್ರೆ ರೌಂಡ್ ಮಾಡ್ಕೊಂಡು ಹಾಕ್ಕೋಬೋದು. ನಾ ಇಲ್ಲಿ ಪಕೋಡ ಹೆಂಗೆ ಮಾಡ್ತೇವೆ ನೋಡಿರಿ ನಮ್ಮ ಮನ್ಯಾಗ ಅದೇ ಟೈಪ್ನಾಗ ಬಿಟ್ಕೊಳ್ತೀನಿ. ಸ್ವಲ್ಪ ಹಿಟ್ಟಿಂದು ಈ ಥರ ಬಬಲ್ಸ್ ಬಂದು ಅಂದ್ರೆ ಗೋಬಿಗಳು ಹಾಕ್ಕೊಂಡ ಮೇಲೆ ಜಲ್ದಿ ತಿರುಗಿಸ್ಬೇಡ್ರಿ. ಅಂದ್ರೆ ಒಂದು 5-10 ನಿಮಿಷ ಅಲ್ಲಿ ಆದಮೇಲೆ ಕೈ ಆಡಿಸ್ರಿ, ಅಂದ್ರೆ ಒಡೆಯಲ್ಲವು, ಅಂದ್ರೆ ಬೈಂಡಿಂಗ್ ಚಲೋ ಹೊತ್ನಾಗ ಬರ್ತದೆ. ಹೀಗಾಗಿ ಒಂದು 10 ನಿಮಿಷ ಆದಮೇಲೆ ತಿರುಗಾಡಿಸ್ರಿ. ಎಲ್ಲ ಕಡೆ ಚಲೋ ಹೊತ್ನಾಗ ತಿರುಗಿಸಿ ಬೈಸ್ಕೊಂಡ್ರೆ ಅಂದ್ರೆ ನಿಮ್ಮ ಗೋಬಿ ತಯಾರಾಗ್ತವೆ ನೋಡ್ರಿ. ನಾ ಇಲ್ಲಿ ಎಲ್ಲ ಕಡೆ ತಿರುಗಿಸಿ ಚೆಂದಾಗಿ ಗೋಬಿ ಬೈಸ್ಕೊಳತ್ತೀನಿ ನೋಡಿರಿ. ನಾನು ಇಲ್ಲಿ ಗೋಬಿ ತಯಾರಾಗ್ಯವ, ಕಲರ್ ಕೂಡ ಭಾಳ ಚಂದ ಬಂದದ. ಈಗ ತಕ್ಕೋತೀನಿ ನಾ ಎಲ್ಲ ಗೋಬಿನ ತಕ್ಕೊಂಡು ಬಿಡ್ತೀನಿ. ಹಿಂಗೆ ನೀವು ಎಷ್ಟು ಹಿಟ್ಟು ಕಲಿಸಿದ್ರಲ್ಲ ಅಟ್ಟರದು ಗೋಬಿನ ಮಾಡ್ಕೊಂಡು ಇಟ್ಕೋರಿ. ನಾ ಈಗೆಲ್ಲ ಗೋಬಿ ತಕ್ಕೊಂಡ ಈಗ ಅದ್ರಾಗೆ ಆದಷ್ಟು ಎಣ್ಣೆ ತಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಇಟ್ಕೋತೀನಿ ರೀ. ಅದು ಎಣ್ಣೆದಾಗ ಏನು ಮಾಡ್ತೀನಿ ಅಂದ್ರೆ ಅವಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ನಾವು ಚೌಕೋನಿದಾಗ ಉಳ್ಳಾಗಡ್ಡಿ ಮತ್ತು ಡಬ್ಬು ಮೆಣಸಿನ್ಕಾಯಿ ಎರಡನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಒಂದು ಸ್ವಲ್ಪ ಸಾಫ್ಟ್ ಆಗಲಿ, ಭಾಳ ಸಾಫ್ಟ್ನೂ ಮಾಡ್ಕೋಬೇಡ್ರಿ. ಅಂದ್ರೆ ಭಾಳ ಸಾಫ್ಟ್ ಆಯ್ತಂದ್ರೂ ಗೋಬಿ ಮಂಚೂರಿದಾಗ ಟೇಸ್ಟ್ ಅನ್ಸಲ್ಲ. ಅದು ಒಂದು ಸ್ವಲ್ಪ ಕಚ್ಚನೇ ಇರಬೇಕು ಅದು. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈಗೇನು ಮಾಡಿ ಸೋಯಾ ಸಾಸ್ ಏನಿತ್ತು ನೋಡಿರಿ, ಆ ಸೋಯಾ ಸಾಸ್ನ ಹಾಕೋತೀನಿ. ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡ ಮೇಲೆ ಏನು ಮಾಡ್ತೀನಿ ಅಂದರೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೋತೀನಿ. ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡು ಈಗೇನು ಮಾಡ್ತೀನಿ ಅಂತಂದ್ರೆ ಮತ್ತು ರೆಡ್ ಚಿಲ್ಲಿ ಸಾಸ್ ಏನಿತ್ತು ನೋಡಿರಿ ಅದು ರೆಡ್ ಚಿಲ್ಲಿ ಸಾಸ್ ಹಾಕೋತೀನಿ. ಈಗೆಲ್ಲ 3 ಸಾಸ್ಗಳು ಹಾಕ್ಕೊಂಡಿದ್ವಲ್ಲ ಚಲೋ ಹೊತ್ನಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಕಾರ್ನ್ಫ್ಲೋರ್ದು ನೀರು ಮಾಡ್ಕೋಬೇಕ್ರಿ. ಅಂದ್ರೆ ಒಂದು ಸ್ವಲ್ಪ ನೀರಿನಾಗ ಕಾರ್ನ್ಫ್ಲೋರ್ ಹಿಟ್ಟು ಕಲಿಸ್ಕೊಂಡು ಅದು ಇದ್ರಾಗ ಹಾಕ್ಕೋಬೇಕು. ಇದರ್ಲಿಂದ ಏನಾಗ್ತದಂದ್ರೆ ಒಂದು ಕನ್ಸಿಸ್ಟೆನ್ಸಿ ಬರ್ತದೆ ರೀ. ಅಂದ್ರೆ ಗೋಬಿಗೆಲ್ಲ ಚಲೋ ಹೊತ್ನಾಗಿ ಹತ್ಕೋತದ. ಹಾಗಾಗಿ ಕಾರ್ನ್ಫ್ಲೋರ್ ನೀರು ಹಾಕ್ಕೊಂಡ್ರೆ ಅಂದ್ರೆ ಮಸ್ತಾಗಿ ಒಂದು ಗ್ರೇವಿ ಟೈಪ್ ಆಗ್ತದೆ ನೋಡಿರಿ. ಈಗ ಅದು ಗ್ರೇವಿ ಆಗ್ಯದಲ್ಲ, ಈಗ ಅದ್ರಾಗ ಏನು ಮಾಡ್ತೀವಿ ಅಂದ್ರೆ ಗೋಬಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಎಲ್ಲ, ಆ ಗೋಬಿಗಳನ್ನ ಇದ್ರೆ ಹಾಕ್ಕೊಂಡು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೋರಿ. ಅಂದರೆ ಎಲ್ಲ ಗೋಬಿಗಳಿಗೂ ಆ ಸಾಸ್ ಏನು ಹಾಕಿದ್ದೇವಲ್ರಿ ನಾವೆಲ್ಲ ಸಾಸ್ ಸ್ಲರಿ ಆಗಿತ್ತಲ್ಲ ಅದೆಲ್ಲ ಚೆಂದಾಗಿ ಹತ್ಕೋಬೇಕು. ಅಂದ್ರೆ ಟೇಸ್ಟ ಒಂದೇ ಸೌನ್ ಅನ್ನಿಸ್ತದೆ ನಿಮಗೆ. ಈಗ ಎಲ್ಲ ಕಡೆ ಚಲೋ ಹೊತ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದ್ರೆ ಇದಕ್ಕೆ ತಪ್ಪಲು ಉಳ್ಳಾಗಡ್ಡಿ ಏನಂತಂದ್ರೆ ಸ್ಪ್ರಿಂಗ್ ಆನಿಯನ್ ಅದು ಕೂಡ ಮ್ಯಾಲೆ ಹಾಕ್ಕೋಬೋದು. ಮಸ್ತಾಗಿ ಚೈನೀಸ್ ಮನೆಗೆ ರೆಡಿ ಆಗ್ತದೆ ನೋಡಿರಿ. ಹಿಂಗೆ ಮಾಡಿದ್ರಂದ್ರೆ ನೀವು ಹೊರಗೆ ತಿನ್ನಕ್ಕೆ ಹೋಗಲ್ಲ ನೋಡಿರಿ. ಈ ಗೋಬಿ ಮಂಚೂರಿ ಯಾವಾಗೂ ಮನೆಗೆ ಮಾಡ್ಕೋತೀರಿ. ಇಲ್ಲಿ ನೋಡಿರಿ ನನ್ನ ಮಗಳು ತಿಂದು ಟೇಸ್ಟ್ ಹೇಳತ್ತಾಳೆ ಹೆಂಗಾಗ್ಯದಂತೇಳಿ. ಆಕೆಗೆ ಭಾಳ ಅಂದ್ರೆ ಭಾಳ ಆಡಸ್ತು ನೋಡಿರಿ ಇದು ಗೋಬಿ ಮಂಚೂರಿ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ತಿಳಿಸ್ರಿ ಕಮೆಂಟ್ನಾಗ. ಬಾಯ್.